ಚೆನ್ನಾಗಿ ಕಲಕಿ ಮಾಡಿ ಮಿಕ್ಸ್ ಮಾಡಿ ಸೈನಾಚು ತರ ಚಕ 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 ಮಾಡಿ ಮುಕ್ಕು 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 ಮೆಣಸಿನ ಬಜ್ಜಿ ತುಂಬಾ ಇತ್ತು ಎಲ್ಲ ಈಗೆಲ್ಲ ಕೈ ಹಾಕಿ ತಿನ್ನೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್. ಇವತ್ತು ನಾನು ನಿಮ್ಮ ಜೊತೆ ಸ್ಪೆಷಲ್ ಬ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ವಿಡಿಯೋ ಫುಲ್ ಆಗಿ ನೋಡಿ ಆಯ್ತಾ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೇನೇ ರಿದಾಸ್ ಕಿಚನ್ ಚಾನಲ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ನಾನಿವತ್ತು ನಿಮ್ಮ ಜೊತೆ ವೆಡ್ಡಿಂಗ್ ಅಲ್ಲಿ ಮಾಡುವಂತಹ ತಾಲವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯ್ತಾ. ಫುಲ್ ವಿಡಿಯೋ ಅಲ್ಲ, ಅದರಲ್ಲಿ ಮಾಡುವಂತಹ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ. ಯಾವ ತರ ಮಾಡೋದಂತಲ್ಲ, ಯಾವ್ದೆಲ್ಲ ಮಾಡಿದ್ರು, ಹೇಗೆಲ್ಲ ಇತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಿರೋದಾಯ್ತಾ. ಬನ್ನಿ ವಿಡಿಯೋಗೆ ಹೋಗೋಣ. ಇಲ್ಲಿ ನೋಡಿ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದಾರೆ ಅರಿಪತ್ತಿರ್ ಮಾಡ್ಲಿಕ್ಕೆ. ಹಾಗೇನೆ ಮೊಟ್ಟೆ ಎಲ್ಲ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ ಆಯ್ತಾ. ಎಗ್ ಬೋಂಡ ಮಾಡ್ಲಿಕ್ಕೆ ಮಸಾಲ ಫಿಲ್ ಮಾಡಿ. ಹಾಗೇನೆ ಇಲ್ಲಿ ನೋಡಿ ರೆಸಿಪೀಸ್ ಎಲ್ಲ ಫ್ರೈ ಮಾಡ್ಲಿಕ್ಕೆ ಇಲ್ಲಿ ಬ್ಯಾಟರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮೊಟ್ಟೆ ಉಂಟಲ್ಲ ಮಸಾಲ ಫಿಲ್ ಮಾಡ್ಲಿಕ್ಕೆ ನನಗೆ ಕೊಟ್ಟಾಯ್ತಾ. ಮೊಟ್ಟೆ ಮಸಾಲ ಮಾಡಿದ್ದು ನಾನಲ್ಲ, ಬೇರೆಯವರು ಮಾಡಿದ್ದು. ಅದಕ್ಕೆ ಫಿಲ್ ಮಾಡುವಂಥದ್ದು ನಾನಾಯ್ತಾ. ಅದಕ್ಕೆ ಒಬ್ರ ಹತ್ರ ಹೇಳಿದೆ ವಿಡಿಯೋ ಮಾಡಿ ಅಂತೇಳಿ, ಅವರು ವಿಡಿಯೋ ಮಾಡ್ತಿದ್ದಾರೆ ಆಯ್ತಾ. ಈ ಮಸಾಲ ತುಂಬಾ ಚೆನ್ನಾಗಿದೆ. ನಾವು ಪಪ್ಸಲ್ಲಿ ತಿಂತೇವಲ್ವ, ಮಸಾಲ ಇರುತ್ತೆ ಪಪ್ಸ್ ತಿನ್ನುವಾಗ ಎಗ್ ಮಸಾಲದಲ್ಲಿ, ಅದೇ ಟೇಸ್ಟ್ ಆಯ್ತಾ. ನಂಗೆ ಇಷ್ಟ ಆಯಿತು. ನಾರ್ಮಲ್ ಆಗಿ ಮಸಾಲ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಂಥದ್ದು. ನಂತರ ಅದಕ್ಕೆ ಮಸಾಲ ಪೌಡರ್ ಹಾಕಿ ಎಗ್ ಇದೆಯಲ್ಲ, ಎಗ್ಗಿದ್ದು ಎಲ್ಲೋ ಇದೆಯಲ್ಲ, ಎಲ್ಲೋವನ್ನು ಉಂಟಲ್ಲ ಅದನ್ನು ಪೀಸ್ ಪೀಸ್ ಮಾಡಿ ಹುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ ಆಯ್ತಾ ಮಿಕ್ಸ್ ಮಾಡುವಂಥದ್ದು. ನಂತರ ಇದಕ್ಕೆ ಫಿಲ್ಲಿಂಗ್ ಕೊಡುವಂಥದ್ದು ಆಯ್ತಾ. ಹಾಗೆ ಮೊಟ್ಟೆ ರೆಡಿ ಆಗಿದೆ. ಈಗ ಮೊಟ್ಟೆ ಫ್ರೈ ಮಾಡಲಿಕ್ಕೆ ಇಲ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮಂದಿ ಮಸಾಲ ಐತಿದು. ಹಾಗೇನೆ ಇಲ್ಲಿ ಫ್ರೋಝನ್ ಅಂತ ಹೇಳ್ತೇವೆ. ಫ್ರೀಝರ್ ಅಲ್ಲಿ ಸ್ಟೋರ್ ಮಾಡುವಂತ ಚಿಕನ್ ಕಟ್ಲೆಟ್, ಚಿಕನ್ ಫ್ರೈಡ್ ವಿಂಗ್ಸ್, ಹಾಗೇನೆ ಫ್ರೆಂಚ್ ಫ್ರೈಸ್, ಚಿಕನ್ ಚೀಸ್ ಬೌಲ್ ಇದೆಲ್ಲ ಉಂಟಲ್ಲ ಔಟ್ ಸೈಡ್ ಇಂದ ತಂದಿರೋದಾಯ್ತಾ. ಮನೆಯವರು ತಂದಿರೋದು, ನಂಗೆ ಯಾರಂತ ಗೊತ್ತಿಲ್ಲ. ಹಾಗೆ ನೋಡಿ ತುಂಬಾ ಇತ್ತಾಯ್ತಾ. ನಂಗೆ ನೋಡಿ ಖುಷಿ ಆಗುತ್ತೆ. ನಂಗೆ ಈ ತರ ನೋಡೋಕೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಹೇಳಿ, ನನಗೆ ಈ ಥರದ್ದೆಲ್ಲ ತುಂಬ ಇಷ್ಟ. ಕುತ್ಕೊಂಡು ಫ್ರೈ ಮಾಡಿ ಬೇಕಾದಾಗ ತಿನ್ಬೋದಂತ ಹೇಳಿ. ಬಟ್ ಇವಾಗ ಬೇಕಾದಾಗ ತಿನ್ಲಿಕ್ಕೆ ಅಲ್ಲ ಆಯ್ತಾ, ಇವಾಗ ತಾಲಲ್ವಾ. ಸೊ ಅದಕ್ಕಾಗಿ ತುಂಬ ರೆಸಿಪೀಸ್ ಮಾಡ್ಲಿಕ್ಕಿದೆ. ಸೊ ಅದಕ್ಕಾಗಿ ತಂದಿರೋದು. ಚಿಕನ್ ಮೊಮೋಸ್ ಎಲ್ಲ ಇದೆ ಆಯ್ತಾ. ಇದೆಲ್ಲ ಸಪ್ರೇಟ್ ಆಗಿ ಮೊಮೋಸ್ ಬೇಯಿಸುವಂಥದ್ದು, ಬಾಕಿ ಎಲ್ಲವೂ ಕೂಡ ಫ್ರೈ ಮಾಡುವ ಐಟಮ್ಸ್ ಆಯ್ತಾ. ತುಂಬ ಇತ್ತಾಯ್ತಾ. ಒಂದು ಬಾಕ್ಸ್ ಫುಲ್ ಇತ್ತು. ಹಾಗೆ ಅದನ್ನು ನೋಡ್ತಾ ಏನೆಲ್ಲ ಇದೆ ಏನೆಲ್ಲ ಅಂತೇಳಿ ಒಮ್ಮೆ ಚೆಕ್ ಮಾಡ್ತಿದ್ದೇನೆ ಆಯ್ತಾ. ಯಾಕಂತ ಹೇಳಿದ್ರೆ ನಾವು ಫ್ರೈ ಐಟಮ್ ಮಾಡಬೇಕಲ್ಲ. ಸೊ ಹಾಗಾಗಿ ಎಷ್ಟು ಬೇಕಂತೇಳಿ ನೋಡ್ಕೊಂಡು ಮಾಡಬೇಕಲ್ಲ. ಸೊ ಹಾಗಾಗಿ ಚೆಕ್ ಮಾಡ್ತಿದ್ದೇನೆ. ಅಲ್ಲಿ ಹೇಳಿದ್ರು ಅವರು ಏನೆಲ್ಲ ಇದೆ ಅಂತೇಳಿ ಒಮ್ಮೆ ಚೆಕ್ ಮಾಡಿ ಹೇಳಿ ಅಂತೇಳಿ. ಹಾಗೆ ಚೆಕ್ ಮಾಡ್ತಾ ಇರೋದು. ಈಗ ನೋಡುವಾಗ ಏನೋ ಅನ್ಕೊಳ್ಬೇಡಿ ಆಯ್ತು, ಏನಪ್ಪ ಈ ಥರ ಎದ್ದು ಬಿದ್ದು ನೋಡ್ತಿದ್ದಾಳೆ ಅಂತೇಳಿ. ಹಾಗೆ ನೋಡಿ ಇಲ್ಲಿ ಮೆಣಸೆಲ್ಲ ಕಾಯಿಸ್ಲಿಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಮೆಣಸಿಗೆ ಉಪ್ಪು ಹಾಕಿ ಹಾಗೇನೆ ಮ್ಯಾಗ್ನೆಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಾರೆ, ಅದನ್ನು ಫ್ರೈ ಮಾಡ್ಲಿಕ್ಕೆ. ಹಾಗೇನೆ ಅಲ್ಲಿ ಚಿಕನ್ ಕರಿ ಮಾಡ್ಲಿಕ್ಕೆ ಇಲ್ಲಿ ರೆಡಿ ಆಗ್ತಾ ಇದೆ. ಚಿಕನ್ ಕುರುಮಾ ಆಯ್ತಾ ರೆಡಿ ಆಗ್ತಿರೋದು. ಇಲ್ಲಿ ಅದನ್ನು ಕೂಡ ಸಪ್ರೇಟ್ ಆಗಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೈ ಮಾಡ್ಲಿಕ್ಕೆ ಆಯಿಲ್ ಎಲ್ಲ ರೆಡಿ ಆಗ್ತಿದೆ. ಬನಾನಾ ಪೋಡಿ ಮಾಡ್ಲಿಕ್ಕಿದೆ, ಮೊಟ್ಟೆ ಬೋಂಡ ಮಾಡ್ಲಿಕ್ಕಿದೆ. ಹಾಗೇನೆ ಇಲ್ಲಿ ನೋಡಿ ಅಂತೆ ಬೀಫ್ ಸುಕ್ಕ ಆಯ್ತಾ. ಇದು ಆಲ್ರೆಡಿ ಮಾಡಿಟ್ಟಿದ್ರು. ಹೀಗೆ ಒಂದೊಂದು ಐಟಮ್ ಒಬ್ಬೊಬ್ರು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಗೊತ್ತಿರುವ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೇವೆ. ತುಂಬ ಇತ್ತಾಯ್ತಾ. ಏನೆಲ್ಲ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಇದೆ. ಹಾಗೇನೆ ಬಾಳೆ ಇದೆಯಲ್ಲ, ನೇಂದ್ರ ಬಾಳೆ ಹಣ್ಣಿಂದು ಪೋಡಿ ಇದೆ. ಮೊಟ್ಟೆ ಬೋಂಡ ಇದೆ. ಹಾಗೇನೆ ಮೊಮೋಸು, ಚಿಕನ್ ಬೌಲ್, ಚಿಕನ್ ಚೀಸ್ ಬೌಲ್, ಕಟ್ಲೆಟ್, ಚಿಕನ್ ಫ್ರೈಡ್ ವಿಂಗ್ಸ್, ಹಾಗೇನೆ ಚಿಕನ್ ಕರಿ, ಬೀಫ್ ಸುಕ್ಕ, ಮತ್ತೆ ಅರಿಪತ್ತಿರಿದೆ, ಪರೋಟ ಇದೆ, ಸೇಮಿಗೆ ಇದೆ, ಪತ್ತಿರಿದೆ, ಚಿಕನ್ ಗ್ರಿಲ್ ಇದೆ ಆಯ್ತಾ. ಮತ್ತೆ ಸ್ಯಾಂಡ್ವಿಚ್ ಇದೆ, ಬ್ರೆಡ್ ಸ್ಯಾಂಡ್ವಿಚ್, ಕೂಲ್ ಡ್ರಿಂಕ್ಸ್ ಇದೆ, ಮತ್ತೆ
ಮಂದಿ ಆಯ್ತಾ, ಚಿಕನ್ ಮಂದಿ ಮಾಡಿರೋದು. ಹೀಗೆ ತುಂಬಾ ಐಟಮ್ ಇತ್ತು. ಚಿಕನ್ ಚಿಲ್ಲಿ ಇತ್ತು, ಚಿಕನ್ ಕಬಾಬ್ ಇತ್ತು, ಏನಂತ ಇಲ್ಲ, ಫುಲ್ ಎಲ್ಲಾ ಐಟಮ್ ಕೂಡ ಇತ್ತಾಯ್ತಾ. ನಾನ್ ಮತ್ತೆ ಏನ್ ಗೊತ್ತಾ, ಫಸ್ಟ್ ಟೈಮ್ ನಾನು ಈ ತರದ್ದು ಗ್ರ್ಯಾಂಡ್ ಅಲ್ಲಿ ತಾಲ ನೋಡ್ತಾ ಇರೋದು. ನಮ್ ಕಡೆ ಅಲ್ಲೆಲ್ಲ ಸಿಂಪಲ್ ಆಗಿ ಮಾಡ್ತಾ ಇದ್ದೆ, ಇಲ್ಲಿ ಎಲ್ಲ ಚಿಕನ್ ಮಂದಿ ಎಲ್ಲ ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಬಾಳೆಹಣ್ಣಿಂದು ಪೋಡಿಯಲ್ಲಿ ಇಲ್ಲಿ ರೆಡಿ ಆಗ್ತಾ ಇದೆ, ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡೋದಾಯ್ತಾ. ಈ ತರ ನೋಡುವಾಗ್ಲೇ ತುಂಬಾ ಖುಷಿ ಆಗುದು. ಎರಡು ಫ್ಯಾಮಿಲಿ ಕೂಡ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು, ನನ್ನನ್ನು ಎಷ್ಟು ತಮಾಷೆ ಮಾಡಿದ್ರೆ ಅಂತ ಹೇಳಿದ್ರು ಉಂಟಲ್ಲ, ಯೂಟ್ಯೂಬ್ ಅಂತಾನೆ ಕರಿತಾ ಇದ್ದದ್ದು ನನ್ನನ್ನು. ಅಯ್ಯೋ, ನಂಗೆ ಎರಡು ಕಿವಿ ತೆಗ್ದುಂಟಲ್ಲ ಸೈಡಲ್ಲಿ ಇಡು ಅಂತ ಇತ್ತು, ಅಷ್ಟು ಕೂಡ ತಲೆ ತಿಂತ ಇದ್ರು ನನ್ನನ್ನು ಮಾತ್ರ. ನನ್ನ ಬಿಡ್ಲೇ ಇಲ್ಲ. ಹೇಗೆ ಹೋಗ್ಲಿಕ್ಕೂ ಗೊತ್ತಿಲ್ಲ, ಯೂಟ್ಯೂಬ್ ಅಂತ ಕರೆಯೋದು, ವಿಡಿಯೋ ಮಾಡುದಿಲ್ವ ಅಂತ ಕರೆಯೋದು, ಹೀಗೆ ತುಂಬಾ ಇತ್ತಾಯ್ತಾ. ಕಿರಿಕಿರಿ ಕಿರಿಕಿರಿ ಅಂತಾನೆ ಹೇಳ್ಬೋದು, ತುಂಬಾ ಖುಷಿ ಅಂತಾನೆ ಹೇಳ್ಬೋದು, ಜಾಲಿ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ತಮಾಷೆ ಮಾಡ್ತಾ ಇದ್ರು ನೋಡಿ. ಇಲ್ಲಿ ಅರಿಪತ್ತಿರ್ ಮಾಡ್ಲಿಕ್ಕೆಲ್ಲ ಇಲ್ಲಿ ಉಂಡೆ ಮಾಡ್ತಿದ್ದಾರೆ, ಕಡುಬು ತರ ಉಂಡೆ ಮಾಡ್ಕೊಳ್ತಿದ್ದಾರೆ ನೋಡಿ. ಇಲ್ಲಿ ಏನ್ ಗೊತ್ತಾ, ತಾಲ್ ಅಂತ ಹೇಳುವಾಗ ಎಲ್ರು ಕೂಡ ಒಟ್ಟಿಗೆ ಸೇರಿ, ಬಾಯ್ಸ್ ಅಂಡ್ ಗರ್ಲ್ಸ್ ಎಲ್ರು ಕೂಡ ಒಟ್ಟಿಗೆ ಸೇರಿ ಎಂಜಾಯ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾಡುವಂಥದ್ದಲ್ಲ. ನಾನು ಫಸ್ಟ್ ಟೈಮ್ ಆಯ್ತಾ ಈ ತರದ್ದು ಗ್ರ್ಯಾಂಡ್ ಅಲ್ಲಿ ತಾಲ ನೋಡ್ತಿರೋದು. ನಮ್ ಕಡೆಯಲ್ಲೆಲ್ಲ ಸಿಂಪಲ್ ಆಗಿ ಮಾಡ್ತಾರೆ. ಬಾಯ್ಸ್ ಎಲ್ಲ ಹೊರಗಡೆ ಕುತ್ಕೊಂಡಿರ್ತಾರೆ, ಗರ್ಲ್ಸ್ ಎಲ್ಲ ಮಾಡ್ಕೊಳ್ಬೇಕು ಬೇಗ ಬೇಗನೆ ಏನೆಲ್ಲ ರೆಸಿಪೀಸ್ ಮಾಡ್ಬೇಕಂತ ಹೇಳಿ. ಅದೇ ನಂಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಎಲ್ರು ಕೂಡ ಮಿಕ್ಸ್ ಆಗಿ ಒಟ್ಟಿಗೆನೆ ಮಾಡ್ತಾರೆ, ಅದ್ ನಂಗೆ ಖುಷಿ ಆಗೋದಾಯ್ತಾ. ಇಲ್ಲಾದ್ರೆ ಕೆಲವರು ಹೆಂಗಸರಿಗೆ ಮಾತ್ರ ಬಿಟ್ಟು ಬಿಡ್ತಾರೆ, ಗಂಡಸರೆಲ್ಲ ತುಂಬಾ ಆರಾಮಾಗಿ ಹೊರಗಡೆ ಕುತ್ಕೊಂಡಿರ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ, ಇಲ್ಲಿ ಎಲ್ರು ಕೂಡ ಮಿಕ್ಸ್ ಆಗಿ ಮಾಡುವಂಥದ್ದು, ಅದು ನಂಗೆ ತುಂಬಾ ಖುಷಿ ಆದದ್ದು. ನಾನು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡಾಯ್ತಾ. ಅಂದ್ರೆ ನಾನು ಇಲ್ಲಿ ತನಕ ನೋಡಿರ್ಲಿಲ್ಲಲ್ಲ ಇಷ್ಟು ಗ್ರ್ಯಾಂಡ್ ಅಲ್ಲಿ, ಹಾಗೆ ನಂಗೆ ತುಂಬಾ ಖುಷಿ ಆದದಾಯ್ತಾ. ಹಾಗೆ ನೋಡಿ, ಇಲ್ಲಿ ನಾನು ಮೊಮೋಸ್ ಎಲ್ಲ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಆಲ್ರೆಡಿ ಲೇಟ್ ಆಗಿತ್ತು, ಬರ್ಲಿಕ್ಕೆ ಟೈಮ್ ಆಗಿತ್ತು. 11 o'clock ಏನೋ ಅವ್ರು ಬರ್ತಾರೆ ಆಯ್ತಾ, ಹುಡ್ಗನ್ ಕಡೆಯವರು. ನೈಟ್ ಬರುವಂತದ್ದು, ಹುಡುಗರು ಮಾತ್ರ ಬರುವಂತದ್ದು, ಗರ್ಲ್ಸ್ ಬರ್ತಾ ಇಲ್ಲ. ಗರ್ಲ್ಸ್ ನೆಕ್ಸ್ಟ್ ಡೇ ಬರ್ತಾರೆ, ಗರ್ಲ್ಸ್ ಮತ್ತೆ ಬಾಯ್ಸ್. ಇವಾಗ ರಾತ್ರಿ ತಾಲ್ ಅಂತ ಹೇಳುವಾಗ ಹುಡುಗರು ಮಾತ್ರ ಬರುವಂತದ್ದು. ಅದ್ರಲ್ಲಿ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಬರ್ತಾರೆ ಆಯ್ತಾ. ಇವ್ರೇನು ಬಂದಿರೋದು, ಈ ಹುಡ್ಗನ್ ಕಡೆಯವ್ರು 100 ಮಂದಿ ಏನೋ ಬಂದಿದ್ರಾಯ್ತಾ. 60 ಮಂದಿಯ 50 ಮಂದಿಯನೇ ಹೇಳಿದ್ರಂತೆ, ಮತ್ತೆ 100 ಮಂದಿ ಏನೋ ಬಂದಿದಾರಂತ ಕಾಣುತ್ತೆ. ತುಂಬಾ ಐಟಮ್ ಮಾಡಿದ್ರು, ನೋಡುವಾಗ್ಲೇ ಒಂಥರ ಖುಷಿ ಆಗೋದಾಯ್ತಾ. ಕುಡಿಲಿಕ್ಕೆ ಪಿಸ್ತಾ ಮಾಡಿದ್ರು, ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿತ್ತು. ನಂಗೆ ಅವಾಗ ಕುಡಿಲಿಕ್ಕೆ ಆಗ್ಲಿಲ್ಲ, ಮತ್ತೆ ಯಾರೋ ನಂಗೆ ಒಂದ್ ಗ್ಲಾಸ್ ತಂದು ಕೊಟ್ರಾಯ್ತಾ. ಅಂದ್ರೆ ಇಲ್ಲಿ ಹೊರಗಡೆ ಮಾಡ್ತಾ ಇರುವಾಗ ಏನು ಗೊತ್ತಾ, ನಮಗೆ ಟೇಸ್ಟ್ ನೋಡ್ಲಿಕ್ಕೆಲ್ಲ ಕೊಡ್ತಾ ಇದ್ರಾಯ್ತಾ. ಇಲ್ಲಿ ಅರಿಪತ್ತಿರ ಉಂಟಲ್ಲ, ಮದ್ಮಗಳದ್ದು ಆಂಟಿ ಮಾಡ್ತಾ ಇರೋದು, ಅವ್ರು ತುಂಬಾ ಒಳ್ಳೆಯವ್ರಾಯ್ತಾ. ಕಾಮಿಡಿ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಚಂದ ಮಾತಾಡ್ತಾರೆ, ನಂಗೆ ಅಂದ್ ಖುಷಿ ಆಗೋದು. ನಂಗೆ ಮಾತಾಡ್ಬೇಕು, ಈ ಸುಮ್ಮನೆ ಈಗ ಹಿಂಗಿದ್ರುಂಟಲ್ಲ, ಮುಖ ಉಂಟಲ್ಲ ಒಂಥರ ಮಾಡ್ಕೊಂಡಿದ್ರೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ನಂಗೆ ಮಾತಾಡ್ಬೇಕು, ಏನ್ ಬೇಕಾದ್ರೂ ಆಗ್ಲಿ, ತಮಾಷೆ ಮಾಡ್ಕೊಂಡು. ಈ ಮದುವೆ ಅವತ್ತೆಲ್ಲ ತುಂಬಾ ಖುಷಿ ಆಗೋದಲ್ಲ, ಎಂಜಾಯ್ ಮಾಡ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಫುಡ್ ಎಲ್ಲ ಮಾಡುವಂಥದ್ದೆಲ್ಲ. ಹಾಗೆ ನೋಡಿ, ಇವರೆಲ್ಲ ತಮಾಷೆ ಮಾಡ್ಕೊಂಡೆಲ್ಲ ಇಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಕುಕ್ಕಿಂಗ್ ಎಲ್ಲ. ಇವ್ರು ಚೆನ್ನಾಗಿ ಕುಕ್ಕಿಂಗ್ ಮಾಡ್ತಾರೆ ಆಯ್ತಾ, ನಂಗೆ ಗೊತ್ತಿದೆ, ಹೇಳ್ತಾ ಇದ್ರು ಯಾರೋ ಒಳ್ಳೆ ಕುಕ್ಕಿಂಗ್ ಮಾಡ್ತಾರ ಅಂತ ಹೇಳಿ. ಹಾಗೆ ಅರಿಪತ್ರಲ್ಲಿ ಅವರೇ ಮಾಡ್ತಾ ಇರೋದು, ತುಂಬಾ ಟೇಸ್ಟಿ ಆಗಿತ್ತು ಅವ್ರು ಮಾಡಿರೋದು ಅರಿಪತ್ತಿರ. ಇವ್ರು ಖಂಡಿತ ಈ ವಿಡಿಯೋ ನೋಡ್ತಾರೆ, ಯಾಕೆ ಹೇಳಿ, ಇವರು ಹೇಳಿದ್ರು ವಿಡಿಯೋ ಹಾಕ್ಬೇಕಂತ ಹೇಳಿದ್ರು. ಇವರು ವಾಯ್ಸ್ ಹಾಕ್ಬೇಕಂತ ಇದ್ದೆ, ಬಟ್ ಅವರಿಗೆ ಆಗದಿದ್ರೆ ಏನಂತ ಹೇಳಿ ನಾನು ಹಾಕ್ತಾ ಇಲ್ಲ ಆಯ್ತಾ ಅವರ ವಾಯ್ಸ್ ಎಲ್ಲ. ಇಲ್ಲಾದ್ರೆ ಅವರ ವಾಯ್ಸ್ ಹಾಕ್ತಾ ಇದ್ದೆ, ಅವ್ರು ಎಷ್ಟು ಮಾತಾಡಿದಾರಂತ ನಿಮ್ಗೆ ಗೊತ್ತಾಗ್ಬೋದಿತ್ತು. ಮತ್ತೆ ನನ್ನನ್ನು ಉಂಟಲ್ಲ ಎಷ್ಟು ಗೇಲಿ ಮಾಡಿದಾರೆ ಅಂತ ಹೇಳಿದ್ರು ಉಂಟಲ್ಲ, ಇವರಲ್ಲ ಆಯ್ತಾ, ಈ ಮನೆಯಲ್ಲಿ ಇರುವವರೆಲ್ಲರೂ ಕೂಡ ಯೂಟ್ಯೂಬ್ ಅಂತೇಳಿ ಅವ್ರದ್ದೆಲ್ಲ ವಾಯ್ಸ್ ಹಾಕ್ಬೇಕಂತ ಇದ್ದೆ ನಾನು, ಎಲ್ಲ ಕೂಡ ವಾಯ್ಸ್ ಇದೆ, ಬಟ್ ಬೇಡ ಅಂತೇಳಿ ಸುಮ್ಮನಾಗಿ ಬಿಟ್ಟೆ. ಮತ್ತೆ ಅವ್ರಿಗೆ ಇಷ್ಟ ಇಲ್ಲದಿದ್ರೆ ಅಂತ ಹೇಳಿ, ಯಾವ್ದಾದ್ರು ಒಮ್ಮೆ ಅಲ್ವಾ ಈ ತರದ ಫಂಕ್ಷನ್ ಸಿಗೋದು. ಸೊ ಹಾಗಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟೆ, ಹಾಗೇನೆ ಬೇಡ ಅಂತೇಳಿ. ಹಾಗೆ ನೋಡಿ, ಇಲ್ಲಿ ನಾ ಸ್ಯಾಂಡ್ವಿಚ್ ಮಾಡ್ತಿದ್ದೇನೆ ಆಯ್ತಾ. ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾ ಇರೋದು, ಒಂಥರ ಇದ್ರ ಟೇಸ್ಟ್ ಉಂಟಲ್ಲ, ಶವರ್ಮ ಇದೆಯಲ್ಲ, ಶವರ್ಮದು ಟೇಸ್ಟ್ ಇರುತ್ತೆ ಇದು ಬ್ರೆಡ್ ಸ್ಯಾಂಡ್ವಿಚ್. ಫಸ್ಟಿಗೆ ಪಾಕೆಟ್ ಶವರ್ಮ ಮಾಡುವಂಥದ್ದಿತ್ತು, ಹಾಗೆ ಅದು ಪ್ಲಾನ್ ಬೇಡ ಅಂತ ಹೇಳಿ ನಾವು ಸ್ಯಾಂಡ್ವಿಚ್ ಮಾಡಿದ್ದು ಬ್ರೆಡ್ ಆಯ್ತಾ. ಹಾಗೆ ನೋಡಿ, ಇಲ್ಲಿ ಹೊರಗಡೆ ಎಲ್ಲ ಕಾಯಿಸ್ತಾ ಇದ್ದಾರೆ, ಫ್ರೈ ಮಾಡ್ತಾ ಇದ್ದಾರೆ. ಆವಾಗ ನಮಗೆ ಒಂದೊಂದು ಪ್ಲೇಟ್ ನಮಗೆ ಇಲ್ಲಿ ತಂದು ಕೊಡ್ತಾ ಇದ್ದಾರೆ ಆಯ್ತಾ ತಿನ್ಲಿಕ್ಕೆ. ಹಾಗೆ ನೋಡಿ, ನಾ ಹೇಳಿದಲ್ಲ ನಂಗೊಂದು ಗ್ಲಾಸ್ ಜ್ಯೂಸ್ ಕೂಡ ತಂದು ಕೊಟ್ರ ಅಂತ ಹೇಳಿ, ಪಾಪ ಅವರು ಒಬ್ರು ತಂದು ಕೊಟ್ರು ನನಗೆ ಕುಡಿಲಿಕ್ಕೆ. ಅಂದ್ರೆ ಬಾಯಾರಿಕೆ ಆಗ್ತಿತ್ತು ಆಯ್ತಾ, ಈ ಕಿಚನ್ ನಲ್ಲಿ ನಿಂತ್ಕೊಂಡಿರುವಾಗ ತುಂಬಾ ಶೆಕೆ ಕೂಡ ಇರುತ್ತಲ್ಲ. ಹಾಗೆ ನೋಡಿ, ನಾ ಹೇಳ್ತಿದ್ದೆ, ನನ್ನ ಮೊಬೈಲಲ್ಲಿ ಕ್ಯಾಮರಾ ಬ್ಲರ್ ಬರ್ತಾ
ಇದ್ದೆ ಅಂತೇಳಿ ಅವಾಗ ಹೇಳ್ತಿದ್ರು, ನೀನು ಆಯಿಲಲ್ಲಿ ಫ್ರೈ ಮಾಡುವಾಗ ನಿಂತ್ಕೊಂಡಿದ್ಯಲ್ಲ ಹಾಗೆ ಅಂತ ಹೇಳಿದ್ರು. ಮತ್ತೆ ಅದನ್ನು ಕ್ಲೀನ್ ಮಾಡಿ ಈಗ ಸರಿ ಮಾಡ್ಕೊಂಡದೈತ ಕ್ಯಾಮರಾ. ಹಾಗೆ ನೋಡಿ ಇಲ್ಲಿ ಅವರೆಲ್ಲ ಬರ್ಲಿಕ್ಕೆ ಇಲ್ಲೆಲ್ಲ ಸೆಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಇಡುವಾಗ ಹೋಗಿ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ತಿದ್ದೇನೆ. ನನಗೆ ಒಮ್ಮೆಲೆ ಲಾಸ್ಟಿಗೆ ತನಕ ಕಾಯಿದ್ರೆ ಒಮ್ಮೆಲೆ ಅವ್ರು ಬಂದ್ರೆ ನಮಗೆ ಮತ್ತೆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಇಟ್ಟಿರ್ತಾರಲ್ಲ ಅವಾಗಲೇ ನಾನು ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಆಯ್ತಾ. ಇಲ್ಲಿ ಚಿಕನ್ ಗ್ರಿಲ್ ಎಲ್ಲ ಇಡ್ಬೇಕಷ್ಟೇ, ಅದು ಇನ್ನು ಎಲ್ಲ ಕೂಡ ಇಡ್ಬೇಕಷ್ಟೇ ಆಯ್ತಾ. ಎಲ್ಲ ಇಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಅರ್ಜೆಂಟ್ ಆದ್ರಿಂದ ನಾನು ಸ್ವಲ್ಪ ಬೇಗನೆ ನಿಮ್ ಜೊತೆ ಶೇರ್ ಮಾಡ್ಬೇಕಲ್ಲ, ಸೊ ಹಾಗಾಗಿ ನಾನು ಒಬ್ಳನ್ನ ಇಟ್ಕೊಂಡು ಹೋಗ್ತಿದ್ದೇನೆ ಕೈ ಹಿಡ್ಕೊಂಡು. ಅವಾಗ ಹೇಳ್ತಿದ್ರು, ನೀ ಅವಳನ್ನೇಕೆ ಕೈ ಹಿಡ್ಕೊಂಡಿದ್ಯಾ ಅಂತೇಳಿ. ಅಂದ್ರೆ ಅವಳೇ ನನ್ನ ಕರ್ದದೈತ, ಬಾ ನಾವು ವಿಡಿಯೋ ಮಾಡುವ ಬಾ ಅಂತೇಳಿ. ಅವಳಿಗೆ ಸ್ವಲ್ಪ ನನಗೆ ತಮಾಷೆ ಮಾಡ್ಲಿಕ್ಕೆ ಇತ್ತೇನೋ, ಸೊ ಹಾಗಾಗಿ ನನ್ನ ಕರ್ಕೊಂಡು ಹೋದ್ಲು. ನಾನು ಅವಳ ಜೊತೆ ಹೋದೆ ಆಯ್ತಾ. ಪಾಪ ನಂಗೆ ತುಂಬಾ ಖುಷಿ ಆಯ್ತು, ಫ್ರೆಂಡ್ಲಿ ಆಗಿದ್ಲು ಅವಳು. ಲಾಸ್ಟ್ ಮೂಮೆಂಟ್ ತನಕ ನಿಮಗೆ ತೋರಿಸ್ಬೇಕಂತ ಇತ್ತಾಯ್ತಾ. ಈ ರೆಸಿಪೀಸ್ ಎಲ್ಲ ಇಟ್ಟದ್ದೆಲ್ಲ ತುಂಬಾ ಚೆನ್ನಾಗಿ ಮತ್ತೆ ನೀಟಲ್ಲಿ ಇಟ್ಟಿದ್ರು. ನಂಗೆ ತುಂಬಾ ಖುಷಿ ಆಯ್ತಾಯ್ತಾ. ನಾನು ಹೇಳ್ದಲ್ಲ ನಮ್ ಕಡೆ ನಾನು ಈಗ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳಿ ಅದೇ ಆಶ್ಚರ್ಯದಲ್ಲಿ ನಾನು ಇದ್ದಿದ್ದೆ. ಮತ್ತೆ ನಮ್ಮ ಮನೆಗೆ ಕೂಡ ಫೋನ್ ಮಾಡಿ ಹೇಳ್ದೆ, ಹೀಗೆಲ್ಲ ಮಾಡಿದ್ರು ತುಂಬಾ ಖುಷಿ ಆಯ್ತು ಅಂತ ಹೇಳಿ. ಅಂದ್ರೆ ತಾಲ್ ಅಂತ ಹೇಳುವಾಗ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾವು ಮತ್ತೆ ಕನ್ಸಲ್ಲಿ ಕೂಡ ನೆನ್ಸಿರ್ಲಿಲ್ಲ ಆಯ್ತಾ, ಈ ತರ ಎಲ್ಲ ಮಾಡಿರ್ತಾರ ಅಂತ ಹೇಳಿ. ನೋಡುವಾಗ್ಲೇ ಒಂಥರ ಖುಷಿ ಆಗೋದಾಯ್ತಾ. ಹಾಗೆ ನೋಡಿ ಇಲ್ಲೆಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ, ತುಂಬಾ ಐಟಮ್ಸ್ ಇತ್ತು. ನಿಮಗೆ ನೋಡುವಾಗ್ಲೇ ಗೊತ್ತಾಗ್ಬೋದು, ನಾನು ಹೇಳ್ಬೇಕಂತಾನೆ ಇಲ್ಲ ಆಯ್ತಾ. ಎಲ್ರು ಕೂಡ ಎಂಜಾಯ್ ಮಾಡ್ಕೊಂಡು ಇಲ್ಲಿ ನೋಡಿ ತಿಂತಾ ಇದ್ದೇವೆ. ನಮಗೆ ಫ್ರೈ ಐಟಮ್ ಮೆಡ್ಲು ತಂದು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಲ್ಲ ನೋಡಿ, ಈ ತರನೇ ಒಂದು ಪ್ಲೇಟ್ ತಂದ್ರೆ ಅವಾಗ್ಲೇ ಖಾಲಿ ಆಗ್ತಿದ್ದ. ಅಂದ್ರೆ ಅಷ್ಟು ಜನ ಇದ್ವಿ ನಾವು, ತುಂಬಾ ಮಂದಿ ಇದ್ವಿ. ಇದು 2 ಫ್ಯಾಮಿಲಿ ಅಂತ ಹೇಳುವಾಗ ತುಂಬಾ ಮಂದಿ ಇರ್ತೇವಲ್ಲ, ಸೊ ಹಾಗೆ ಮತ್ತೆ ಅವರ ಫ್ರೆಂಡ್ಸ್ ಹಾಗೆ ಹೀಗೆ ಅಂತ ಅದು ಕೂಡ ಇರುತ್ತೆ. ಫ್ರೆಂಡ್ಸ್ ಕೂಡ ಹಾಗೇನೆ ಆಯ್ತಾ, ತುಂಬಾ ತಮಾಷೆ ಮಾಡ್ತಿದ್ರು. ಇಲ್ಲಿ ನೋಡಿ ಅಂತೆ ಮಗಳು ಪಾಪ ತಿಂತಾ ಇದ್ದಾಳೆ. ಅದಕ್ಕೆ ಅವರು ಹೇಳಿದ್ದು ನಾನು ಮಗಳದೊಂದು ವಿಡಿಯೋ ಮಾಡಿ ಅಂತ ಹೇಳಿ, ಸೊ ಹಾಗೆ ಮಾಡಿದೆ ಆಯ್ತಾ. ಕ್ಯೂಟ್ ಆಗಿದ್ಲು ಮಾಷಾ ಅಲ್ಲ. ಅವಳು ತಿಂತಲ್ಲ, ಅವಳಿಗೆ ಸ್ವಲ್ಪ ನಾಚಿಕೆ ಕೂಡ ಇದೆಯಾ ಆಯ್ತಾ ಪಾಪ. ನಾನು ವಿಡಿಯೋಗೋಸ್ಕರ ಸ್ವಲ್ಪ ತಿಂದಾಗೆ ಮಾಡಂತ ಹೇಳಿದೆ ಅಷ್ಟೇ, ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ, ತಿಂತಾ ಇಲ್ಲ. ಹಾಗೆ ನೋಡಿ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಮೊಮೋಸ್ ಕೂಡ ಬಂತಾಯ್ತಾ. ಮೊಮೋಸ್ ತಿಂದ ತಕ್ಷಣ ಇಲ್ಲಿ ನೋಡಿ ತಾಲಕ್ಕೆ ಜನ ಬಂದ್ರು. ನಿಮಗೆ ನೋಡುವಾಗ್ಲೇ ಒಂಥರ ಜುಮ್ ಆಗ್ಬೋದಲ್ಲ, ನನಗೆ ಕೂಡ ಹಾಗೇನೆ ಜುಮ್ ಆಯ್ತು ಇಷ್ಟು ಜನರನ್ನು ನೋಡಿ. ಇದು ಕಾಮನ್ ಆಯ್ತಾ, ಈ ಸೈಡ್ ಎಲ್ಲ ಹೀಗೇನೆ ಬರೋದಂತೆ. ಸೊ ಇವತ್ತಿನ ವ್ಲಾಗ್ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ. ಸೊ ಇವತ್ತಿನ ಈ ತಾಲದ್ದು ವಿಡಿಯೋ ನಿಮಗೆ ಇಷ್ಟವಾದ್ರೆ, ರಿದಾಸ್ ಕಿಚನ್ ಚಾನಲ್ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ನೋಡಿ ನಾನು ಲಾಸ್ಟಿಗೆ ನಾನಿಲ್ಲಿ ಚಿಕನ್ ಮಂದಿ ಊಟ ಮಾಡ್ತಾ ಇದ್ದೇನೆ, ಚಿಕನ್ ಚಿಲ್ಲಿ ಮತ್ತೆ ಚಟ್ನಿ ತಗೊಂಡು. ಅಂದ್ರೆ ಎಲ್ಲವನ್ನು ನೋಡಿ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪ ತಿಂದಾದ್ರಿಂದ ಹೊಟ್ಟೆ ಫುಲ್ ಆಗಿದೆ. ಇವಾಗ ಸ್ವಲ್ಪ ಊಟ ಮಾಡುವಂತಲ್ಲಿ ಮಂದಿ ಜೊತೆ ತಿಂತಾ ಇದ್ದೇನೆ. ಮಂದಿ ಮಾತ್ರ ಸಖತ್ತಾಗಿದೆ, ನಂಗೆ ಇಷ್ಟ ಆಗಿತ್ತು. ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ.